ಮೈ ಗಾಡ್, ಓ ಮೈ ಗಾಡ್. ಮೇಡಮ್ ಮೇಡಮ್ ಏನಾಯ್ತು ಮೇಡಮ್? ಓ ಶಿಟ್, ದೇವ್ರೆ, ನಾನು ಕರೆಕ್ಟಾಗಿ ಬರ್ತಿದ್ನಲ್ಲ, ಏನಿದು? ಅಯ್ಯೋ ನಾನು ಯಾವ ಬಂದು ಗಾಡಿ ಹೊಡೆದ ನೋಡ್ಲಿ, ಇಲ್ಲಿ ಹೆಣ್ಮಕ್ಳು ಬಿದ್ದು ಬಿಟ್ಲು ರೋಡ್ನ್ಯಾಗ. ಮೇಡಮ್ ಮೇಡಮ್ ವಾಟ್ ಹ್ಯಾಪನ್ ಮೇಡಮ್? ಅಯ್ಯೋ ಅಯ್ಯೋ ಏನಾಯ್ತಪ್ಪ ದೇವ್ರೆ, ನಾನು ಕರೆಕ್ಟಾಗಿ ಬರ್ತಿದ್ನಲ್ಲ, ಇವ್ರು ಹೆಂಗೆ ಬಂದರು? ಅಯ್ಯೋ ಹೆಣ್ಮಗಳು, ಅಯ್ಯೋ ರಕ್ತ ಬೇರೆ, ರಕ್ತ 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 ಬೇರೆ ಬರತೈತಿ. ಅಯ್ಯೋ ಅಯ್ಯೋ ಪಾಪ ಹೆಣ್ಮಗಳು, ಏನ್ರಿಪ್ಪ ನೀವು ಹೆಂಗೆ ಹೊಡೆದ್ರಿ ಗಾಡಿನ? ಪಾಪ ದೊಡ್ಡ ಮನೆ ಹೆಣ್ಮಗಳು. ಯಾರು ಇವ್ರ ಕಡೆದವ್ರು ಯಾರಿಲ್ಲ? ಪೂಜಾ 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 ಇಲ್ಲಿ ನೋಡು ಪೂಜಾ, ಕಾಣ್ಬೇಡ ಪೂಜಾ, ಪೂಜಾ ಪೂಜಾ ಪೂಜಾ. ಅಯ್ಯೋ ಸರ್, ಏನಾಗ್ಬೇಕು ಸರ್ ಇವರು? ನನ್ನ ಹೆಂಡತಿ. ಸರ್ ನಡಿ ಸರ್, ಇಮಿಡಿಯೇಟಾಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ, ನಡಿ ಸರ್. ಸಾರಿ ನಾನು ಬೇಕಂತ ಗೊತ್ತಿಲ್ಲ ಸರ್, ಬೇಕಂತ ಗೊತ್ತಿಲ್ಲಪ್ಪ ನಿಮ್ಮ ಹೆಂಡತಿಗೆ. ಇದು ನೋಡಿ, ನಾನು ಕರೆಕ್ಟ್ ಡೈರೆಕ್ಷನಲ್ಲೇ ಇದ್ದೀನಿ, ನನ್ನ ಕಾರ್ ಇಲ್ಲೇ ಐತಿ. ಹಾಗೇನ್ರ ನಾ ಮೋಸ ಮಾಡಿ ಗುದ್ದು ಹೋಗೋದಾಗಿದ್ರೆ ನಾ ಇಲ್ಲಿ ನಿಲ್ತಿರ್ಕಿಲ್ಲ ಸರ್, ದಯವಿಟ್ಟು ಸಾರಿ ಸರ್. ನಡ್ರಿ, ನಾನು ಹೆಲ್ಪ್ ಮಾಡ್ತೀನಿ. ಅಯ್ಯೋ ದೇವ್ರೆ, ಅಯ್ಯೋ ನಂಗೆ ಏನು ಮಾಡ್ಬೇಕಂದ್ರೆ ಗೊತ್ತಾಗ್ತಿಲ್ಲ, ಕೈ ಕಾಲು ಓಡ್ತಿಲ್ಲ. ಅಲ್ರಿ ಹುಷಾರಾಗಿ ಬರ್ಬೇಕಲ್ರಿ ರೋಡ್ನಾಗ. ಅಯ್ಯೋ ಸರ್, ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಪಾಪ ಪೇಷಂಟು ಅವರು ಸೀರಿಯಸ್ ಕಂಡೀಷನ್ನಾಗ ಅದಾರ ಅಂತ ಕಾಣಿಸುತ್ತೆ. ನಡ್ರಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ, ನಡ್ರಿ. ಇದೇ ಕಾರ್ ಒಳಗೆ ಕರ್ಕೊಂಡು ಹೋಗೋಣ, ನಡಿ ಸರ್. ಅಯ್ಯೋ ದೇವ್ರೆ, ನಡೀರಿ ಲಗುನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ, ನಡ್ರಿ. ನನ್ನ ಪೂಜಾಗೇನೋ ಆಗ್ಬಾರ್ದು, ಪೂಜಾ ಕಾಣ್ಬಿಟ್ಟು ಪೂಜಾ ನೋಡಿಲಿ, ನಾನು ನಿನ್ನ ಸಿದ್ಧಾರ್ಥ ಬಂದೀನಿ. ಪೂಜಾ ಪ್ಲೀಸ್ ಸರ್, ಎಮೋಷ್ನಲ್ ಆಗ್ಬಿಡಿ, ಇದು ಎಮೋಷ್ನಲ್ ಆಗೋ ಸಿಚುವೇಶನ್ ಅಲ್ಲ. ನಡ್ರಿ, ಒಂದಿಬ್ಬರು ಮಂದಿ ಹೆಲ್ಪ್ ಕೇಳೋಣ, ನಡ್ರಿ. ಲಗುನ ಹಾಸ್ಪಿಟಲ್ಗೆ ಹೋಗಿ ಕರ್ಕೊಂಡು ಹೋಗೋಣ, ನಡ್ರಿ, ಇಮಿಡಿಯೇಟಾಗಿ ನಡ್ರಿ. ಸರಿ ಅಯ್ಯೋ ದೇವ್ರೆ, ಏನು ಮಾಡಕ್ಕೆ ಹೋಗಿ ಏನಾಗ್ಬಿಡ್ತಪ್ಪ? ಏನು ದೇವ್ರೆ, ನಮ್ಗೆ ಯಾಕಪ್ಪ ಇಷ್ಟು ಕಾಟ ಕೊಡ್ತೀಯಾ? ಮೇಡಮ್, ಇಲ್ಲಿ ಪೂಜಾ ಅಂತ ಈಗ ಜಸ್ಟ್ ಆಕ್ಸಿಡೆಂಟ್ ಕೇಸ್ ಬಂತು. ಎಲ್ಲಿದ್ದಾರೆ ಮೇಡಮ್ ಅವರು? ಸರ್, ಅವರು ಜಸ್ಟ್ ಆಪರೇಷನ್ ಥಿಯೇಟ್ರ್ನಲ್ಲಿದ್ದಾರೆ, ನೀವು ಅಲ್ಲೇ ಹೋಗಿ ನೋಡಿ. ಹೌದಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಣ್ಣ ಸಿದ್ಧಾರ್ಥ್, ಅಳ್ಬೇಡ ಅಣ್ಣ, ನೀ ಹತ್ತಿನ ಯಾವತ್ತೂ ನೋಡೇ ಇಲ್ಲ ಅಣ್ಣ. ಯಾಕೆ ಅಳ್ತೀಯಣ್ಣ? ಏನಾಯ್ತಣ್ಣ? ಪೂಜಾ ವೈನಿಗೆ ಏನಾಯ್ತು? ಏನಿದೆಲ್ಲ? ಯಾರು ಗಾಡಿ ಗುದ್ದದವ? ನಮ್ಮ ಮನೆ ಬರ ಸರಿ ಇಲ್ಲ ಸಿದ್ಧಾರ್ಥ್, ನಮ್ಮ ಮನೆ ಬರ ಸರಿ ಇಲ್ಲ, ಅದಕ್ಕೆ ಇಷ್ಟೆಲ್ಲ ಆಯ್ತು. ಪಾಪ ಗಾಡಿ ಹೊಡೆದವ್ದು ಏನು ತಪ್ಪಿಲ್ಲ ಸಿದ್ಧಾರ್ಥ್. ಅವ್ನು ತಪ್ಪಿದ್ರೆ ಅವ್ನು ಇಷ್ಟು ತನಕ ಸುಮ್ಮನೆ ಬಿಡ್ತಿದ್ದೇ ಇಲ್ಲ. ಕರೆಕ್ಟ್ ರೂಟ್ ಒಳಗೆ ಅದಾನ. ಪೂಜಾಗೆ ಏನಾಯ್ತೋ ಗೊತ್ತಿಲ್ಲ, ಅಕ್ಕಿನ ಹೋಗಿ ಗಾಡಿ ಗುದ್ಬಿಟ್ಟೈತಿ. ನಾನು ಹೋಟೆಲ್ ಒಳಗಿದ್ದೆ, ಆಕಿ ದೋಸೆ ಕಟ್ಟಿಸ್ಕೊಂಡು ಬಾ ಅಂತಂದ್ಲ, ಅದಕ್ಕೆ ಹೋಗಿದ್ದೆ. ಅಷ್ಟರೊಳಗೆ ಇಷ್ಟೆಲ್ಲ ಆಗೋಗ್ಬಿಟ್ಟೈತಿ. ಅಯ್ಯೋ ದೇವ್ರೆ, ಅಕ್ಕಿ ಪ್ರೆಗ್ನೆಂಟ್ ಬೇರೆ ಅದ ಸಿದ್ಧಾಂತ. ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಅಂತ ನಂಗೆ ಭಾಳ ಟೆನ್ಷನ್ ಆಗತ್ತೈತಿ, ನಿಜವಾಗ್ಲೂ ಭಾಳ ಟೆನ್ಷನ್ ಆಗೈತಿ. ಆಕಿ ಪ್ರೆಗ್ನೆಂಟ್ ಅದಾತ ಎಷ್ಟು ಖುಷಿ ಪಟ್ಟಿದ್ದೆ. ನಮ್ಮ ತಂದಿನ ವಾಪಸ್ ಆಕಿ ಹೊಟ್ಟೆ ಒಳಗೆ ಹುಟ್ಟಿ ಬರ್ತಾರಂತ ಎಷ್ಟು ಆಸೆ ಪಟ್ಟಿದ್ದೆ. ಅಷ್ಟರೊಳಗೆ ಇನ್ನು ಖುಷಿ ಪಟ್ಟಿದ್ದು ಇನ್ನು ಮನಸ್ಸೊಳಗೆ ಇರುವಾಗ್ಲೇ ಇಷ್ಟು ದೊಡ್ಡ ಅನಾಹುತಾಗಿ ಹೋಗ್ಬಿಡ್ತು. ಅಣ್ಣ ಏನಾಗಲ್ಲ. ನಾವು ಯಾರಿಗಾದ್ರೂ ಕೆಟ್ಟದ್ದು ಮಾಡಿವ ನಮ್ಮ ಜೀವನದಾಗ? ಇಲ್ಲ, ಆ ದೇವರು ನಮಗೆ ಕೆಟ್ಟದ್ದು ಮಾಡಂಗಿಲ್ಲ. ನಿಜವಾಗ್ಲು ನೀನು ಧೈರ್ಯ ಕೆಟ್ರೆ ನಮಗೆಲ್ಲ ಯಾರನ್ನ ಧೈರ್ಯ ಹೇಳೋರು? ನೋಡು, ಅವಾಗಲೇ ಮನೆಯೊಳಗೆ ಯಾರಿಗೂ ಈ ವಿಚಾರ ಹೇಳಿಲ್ಲ, ಸುಮ್ಮನೆ ಶಾಕ್ ಆಕಾರ ಅಂತ ಹೇಳಿ. ಅದಕ್ಕೆ ನಾನೇ ಒಬ್ಬನೇ ಬಂದೆ. ನೀನು ಹೆದರ್ಬೇಡಣ್ಣ, ಏನಾಗಂಗಿಲ್ಲ ಅಣ್ಣ ನಾನು ಅದೇನಿ, ಏನಾಗಂಗಿಲ್ಲ. ಡಾಕ್ಟ್ರ್ ಏನಾದರೂ ಹೇಳಿದ್ರಾ? ಇಲ್ಲ ಸಿದ್ದು, ಇಲ್ಲ, ಡಾಕ್ಟರ್ ಇಂದ ಬಟ್ ಏನೂ ಹೇಳಿಲ್ಲ. ಸರಿ, ಆ ಗಾಡಿ ಗುದ್ದ ಮರಿ ಎಲ್ಲದಾನ? ಅದ ಅವ್ರ ಕಾರ್ ಒಳಗೆ ಹಾಸ್ಪಿಟ್ಲ್ ಒಳಗೆ ಕರ್ಕೊಂಬಂದಿದ್ದೆ. ಇಲ್ಲೇ ಕೂತಾರ ಹೊರಗೆ. ಯಾಕೆ ದೇವ್ರು ನಮಗೆ ಹಿಂಗೆ ಕಾಡ್ತಾನ? ನೋಡೋಣ, ನೀನು ಯಾವುದೇ ಕಾರಣಕ್ಕೂ ಹೆದರ್ಬೇಡ. ವೈನಿಗೆ ಏನೂ ಆಗಂಗಿಲ್ಲ. ಪೂಜಾ, ವೈನಿ, ಪಾಪು ಇಬ್ಬರಿಗೂ ಏನೂ ಆಗಂಗಿಲ್ಲ. ನೀ ತಲೆ ಕೆಡಿಸ್ಕೊಬೇಡ. ಅಲ್ಲ ಸಿದ್ಧಾಂತ್, ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನು ಗತಿ ಸಿದ್ಧಾಂತ್? ನಿಜವಾಗ್ಲು ನನ್ಗೆ ಭಾಳ ಟೆನ್ಷನ್ ಆಗತ್ತೈತಿ. ಪೂಜಾಗೆ ಏನ್ರ ಹೆಚ್ಚು ಕಮ್ಮಿ ಆದ್ರೆ ಅಷ್ಟು ಮಾತಾಡ್ಸಿದೆ ಗೊತ್ತಾ? ಆಕೆ ಒಂಚೂರು ಮಾತಾಡಲಿಲ್ಲ. ಆಕೆಗೆ ಪ್ರಜ್ಞೆ ಇರಲಿಲ್ಲ ಸಿದ್ಧಾಂತ್.
ಏನಾದರೂ ಆದರೆ ಏನು ಮಾಡೋದು, ಏನು ಮಾಡೋದು, ಯಾರಿಗೇನಂತ ಉತ್ತರ ಹೇಳೋದು, ಮನೆಯವ್ರಿಗೇನು ಹೇಳೋದು, ಅವ್ರ ತಂದೆ ತಾಯಿ ಏನು ಹೇಳೋದು ಸಿದ್ಧಾಂತ್? ಅಯ್ಯೋ ಅಣ್ಣ, ಎಷ್ಟೆಲ್ಲ ಟೆನ್ಷನ್ ತಗೋಬೇಡ ಅಣ್ಣ, ಏನೂ ಆಗಿರಲ್ಲ, ಏನೂ ಆಗಕ್ಕೆ ಸಾಧ್ಯನೂ ಇಲ್ಲ. ದೇವ್ರು ನಮ್ಮ ಕಡೆ ಅದಾನ, ದೇವ್ರು ನಮ್ಮ ಕಡೆ ಅದಾನಣ್ಣ. ಅಣ್ಣ ಪ್ಲೀಸ್, ನಿಜವಾಗ್ಲು ಪ್ಲೀಸ್, ನೀನು ಇಷ್ಟೆಲ್ಲ ಇದು ಮಾಡಕ್ಕೆ ಹೋಗ್ಬೇಡ ಪ್ಲೀಸ್ ಅಣ್ಣ, ಪ್ಲೀಸ್. ಏನು ಮಾಡೋದು ಸಿದ್ಧ, ನಮ್ಮ ಹಣೆ ಬರನೇ ಸರಿಗಿಲ್ಲ. ಅಣ್ಣ ಏನೂ ಆಗಲ್ಲ ಅಣ್ಣ, ಧೈರ್ಯ ತಗೋ ಅಣ್ಣ, ಏನೂ ಆಗಲ್ಲ, ಏನೂ ಆಗಲ್ಲ ಅಂತ ಹೇಳತ್ತೀನಲ್ಲ, ಏನೂ ಆಗಲ್ಲ, ನೀನು ಮಾಡಿ. ಪೂಜಾ ಅವ್ರ ಕಡೆ ಯಾರಿದ್ದೀರಾ? ಡಾಕ್ಟರ್ ನಾವೇ. ಓ, ನೀವೇನಾಗಬೇಕು ಪೂಜಾ ಅವ್ರಿಗೆ? ನಾನು ಅವ್ರ ಬ್ರದರ್ ಇನ್ ಲಾ ಆಗಬೇಕು, ಇವರು ಅವ್ರ ಹಸ್ಬೆಂಡ್ ಆಗಬೇಕು. ಓ ಹೌದಾ, ಸ್ವಲ್ಪ ಇಂಪಾರ್ಟೆಂಟ್ ವಿಚಾರ ಮಾತಾಡೋದಿತ್ತು. ಹೌದಾ, ಏನದು ಡಾಕ್ಟರ್? ನಮ್ಮ ವೈನಿ ಆರಾಮದಾರಲ್ಲ, ಅವ್ರಿಗೇನೂ ಆಗಿಲ್ಲಲ್ಲ, ಅವರು ಪ್ರೆಗ್ನೆಂಟು. ಹಾಂ ಗೊತ್ತಾಯಿತು, ಅದೇ ವಿಚಾರನ ಹೇಳಕ್ಕೆ ಬಂದ್ವಿ. ಅದು ಮಿಸ್ಟರ್ ಸಿದ್ಧಾಂತ್. ಹಾಂ ಡಾಕ್ಟರ್ ಪೂಜಾಗೇನಾಗಿಲ್ಲಲ್ಲ, ಪೂಜಾ ಹುಷಾರಾಗಿದ್ದಾಳಲ್ಲ, ಪೂಜಾ ಪ್ರಜ್ಞೆ ಬಂತ, ಕೇಳಿದ್ಲ ಎಲ್ಲದಾರ ನನ್ನ ಗಂಡ ನನ್ನ ಹಸ್ಬೆಂಡ್ ಈ ನನ್ನ ಮನೆಯವ್ರೆಲ್ಲ ಎಲ್ಲದಾರ ಅಂತ ಕೇಳಿದ್ಲ, ಅವಳಿಗೆ ಆರಾಮಾಗೈತಲ್ಲ, ಏನು ಹೆಚ್ಚು ಪ್ರಾಬ್ಲಮ್ ಆಗಿಲ್ಲಲ್ಲ, ಪೆಟ್ಟೇನೂ ಹತ್ತಿಲ್ಲಲ್ಲ ಡಾಕ್ಟರ್? ಹೇಳಿ ಡಾಕ್ಟರ್. ನೋಡಿ ಸಿದ್ಧಾರ್ಥ ಅವರೇ, ನೀವು ಸ್ವಲ್ಪ ಕಾಮ್ ಆಗಿರ್ಬೇಕಿಂತ ಸಿಚುವೇಶನ್ ಒಳಗೆ. ನೀವು ಧೈರ್ಯ ಹೇಳಬೇಕು ನಿಮ್ಮ ಮನೆಗೆ ಸಿದ್ಧಾಂತ್. ಧೈರ್ಯ ತಗೋಣ, ಏನಿದ್ರು ಡಾಕ್ಟರ್ ಹೇಳ್ತಾರೆ. ಅವ್ರ ಹೆಲ್ತ್ ಕಂಡೀಷನ್ ಹೇಗಿದೆ ಡಾಕ್ಟರ್? ನೋಡಿ, ನಾ ಹೇಳೋ ವಿಚಾರ ಭಾಳ ಸೂಕ್ಷ್ಮ, ನೀವು ಸ್ವಲ್ಪ ಯೋಚನೆ ಮಾಡಿ ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಡಾಕ್ಟರ್ ಏನಾಯ್ತು ಡಾಕ್ಟರ್ ನನ್ನ ಹೆಂಡತಿಗೆ? ಯಾಕೆ ಡಾಕ್ಟರ್ ಹಿಂಗೆ ಹೇಳಾಕತ್ತೀರಿ? ಆಕೆ ಹುಷಾರಾಗಿದ್ದಾಳಲ್ಲ ಡಾಕ್ಟರ್? ನೀವು ಆ ಥರ ತಿಳ್ಕೊಬೇಡಿ ಮಿಸ್ಟರ್ ಸಿದ್ಧಾರ್ಥ್, ಅವ್ರಿಗೇನಾಗಿಲ್ಲ ಆ ಥರ. ಆದರೆ ಅವರು ಪ್ರೆಗ್ನೆಂಟ್ ಇದ್ದಾರಲ್ಲ, ಈ ಟೈಮ್ನಾಗ ಆಕ್ಸಿಡೆಂಟ್ ಎಲ್ಲ ಆದರೆ ಸ್ವಲ್ಪ ನಮ್ಮ ಟ್ರೀಟ್ಮೆಂಟು ಭಾಳ ಕಾಂಪ್ಲಿಕೇಟೆಡ್ ಆಗಿಬಿಡ್ತೈತಿ. ಯಾಕಂತಂದರೆ ಈಗ ಬಾಡಿ ಭಾಳ ಸೂಕ್ಷ್ಮ ಇರ್ತೈತಿ, ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗಿರ್ತವೆ. ಈಗ ನಾವು ಟ್ರೀಟ್ಮೆಂಟು ಬೇಬಿಗಂತ ಕೊಡಬೇಕಾ ತಾಯಿಗೆ ಕೊಡಬೇಕಾ ಅದೇ ಗೊತ್ತಾಗ್ತಿಲ್ಲ, ಅದೇ ಕನ್ಫ್ಯೂಷನ್. ಏನು ಹೇಳ್ತೀರಿ ಡಾಕ್ಟರ್? ತಾಯಿ ಮಗು ಇಬ್ಬರಿಗೂ ಟ್ರೀಟ್ಮೆಂಟ್ ಕೊಡಲೇಬೇಕಲ್ಲ ನೀವು? ನೋಡಿ ಮಿಸ್ಟರ್ ಸಿದ್ಧಾಂತ್, ಕೇಸು ಸ್ವಲ್ಪ ಕಾಂಪ್ಲಿಕೇಟ್ ಆಗಿದೆ. ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿರೋದ್ರಿಂದ ಬ್ರೈನ್ ಒಳಗೆ ಬ್ಲಡ್ ಕ್ಲಾಟ್ ಆಗಿ ಜಾಸ್ತಿ ಬ್ಲೀಡ್ ಆಗಿಬಿಟ್ಟೈತಿ. ಭಾಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ಬೇಕು ಈ ಕೇಸ್ನ. ಅದು ಅಲ್ಲದೆ ಅವ್ರು ಪ್ರೆಗ್ನೆಂಟ್ ಲೇಡಿ ಬೇರೆ. ಈಗ ಏನು ಕಂಡೀಷನ್ ಆಗ್ಬಿಟ್ಟೈತಿ ಅಂತಂದ್ರೆ ಮಗು ಅಂತರೂ ನಮ್ಮ ಕೈಲಿ ಉಳ್ಸೋಕ್ಕಾಗತ್ತಿಲ್ಲ. ಏನು ಹೇಳ್ತಿದ್ರ ಡಾಕ್ಟರ್? ಏನು ಹೇಳ್ತಿದ್ರ? ಹೌದು ಮಿಸ್ಟರ್ ಸಿದ್ಧಾರ್ಥ್ ಅವರಲ್ಲ, ಸಾರಿ, ಕೇಸು ಕಾಂಪ್ಲಿಕೇಟೆಡ್ ಆಗಿದೆ. ಅವರು ಜಾಸ್ತಿ ಮಂತು ಪ್ರೆಗ್ನೆನ್ಸಿ ಅಲ್ಲ, ಜಸ್ಟ್ 1 ಮಂತ್ ಮೇಲೆ 1-2 ವೀಕ್ಸ್ ಆಗಿದೆ ಅಷ್ಟೇ. ಇಷ್ಟು ಅರ್ಲಿ ಪ್ರೆಗ್ನೆನ್ಸಿ ಒಳಗೆ ಈ ಥರ ಆಗಲೇಬಾರ್ದು. ಭಾಳ ಸೂಕ್ಷ್ಮ ಇರ್ತೈತಿ ಕೇಸು, ಭಾಳ ಸೂಕ್ಷ್ಮ ಆಗಿರ್ಬೇಕು ಅವರು. ಈಗ ಆಕ್ಸಿಡೆಂಟು ಆಗಿದೆ, ಸಿವಿಯರ್ ಪೇನ್ ಬೇರೆ ಆಗಿದೆ. ಬೇಬಿ ತುಂಬ ಚಿಕ್ಕದಲ್ವಾ, ಇನ್ನೂ ಏನೂ ಆಗಿರೋಂಗಿಲ್ಲ, ಜಸ್ಟ್ ಹಾರ್ಟ್ ಬೀಟ್ ಅಷ್ಟೇ ಬಂದಿರೋದು. ನೀವು ಈ ಟೈಮಲ್ಲಿ ಈ ಥರ ಆದರೆ ಮಗುನ ನಮ್ಮ ಕೈಲಿ ಉಳ್ಸೋಕ್ಕಾಗಲ್ಲ. ಆದರೆ ನಿಮಗೆ ಮಿಸ್ಟರ್ ಏನು ಹೇಳತ್ರಿ ಡಾಕ್ಟರ್? ಇದಕ್ಕಿಂತ ಶಾಕಿಂಗ್ ನ್ಯೂಸಾ? ಏನದು? ಅದು ಪೆಟ್ಟು ತಲೆಗಷ್ಟೇ ಅಲ್ಲದೆ ಹೊಟ್ಟೆಗೂ ಪೆಟ್ಟು ಬಿದ್ದೈತಿ, ಅವ್ರ ಗರ್ಭಕೋಶಕ್ಕೂ ಪೆಟ್ಟಾಗೈತಿ. ಸೊ ಅವ್ರಿಗೆ ಅವ್ರ ಜೀವನದೊಳಗೆ ಇನ್ನೆಂದೇ ಮಕ್ಕಳಾಗಂಗಿಲ್ಲ. ಸೊ ನೀವು ಸ್ವಲ್ಪ ಧೈರ್ಯವಾಗಿರ್ಬೇಕಾಗ್ತದೆ ಇಂಥ ಸಿಚುವೇಶನ್ ಒಳಗೆ. ಡಾಕ್ಟರ್ ಏನು ಹೇಳತ್ತೀರಿ ಡಾಕ್ಟರ್? ಹೌದು ಮಿಸ್ಟರ್ ಸಿದ್ಧಾಂತ್, ಅದೇ ಒಂದು ಅಪ್ಲಿಕೇಶನ್ಗೆ ಸಿಗ್ನೇಚರ್ ಮಾಡಲೇಬೇಕು ನೀವು. ಅವ್ರ ಜೀವ ಉಳಿಸ್ಬೇಕಂತಂದ್ರೆ ಅವ್ರ ಗರ್ಭಕೋಶ ತೆಗಿಲೇಬೇಕು ಇವಾಗ, ಇಲ್ಲ ಅಂತಂದ್ರೆ ಅವ್ರ ಜೀವನ ಉಳಿಯಂಗಿಲ್ಲ. ಸೊ ಡಿಸಿಷನ್ ನಿಮ್ಮದು. ನಿಮ್ಮ ಹೆಂಡತಿ ಬೇಕಾ ಅಷ್ಟೇ. ಹೆಂಡತಿ ಬೇಕಂತಂದ್ರೆ ಮಕ್ಕಳನ್ನ ಮರಿಲೇಬೇಕು ನೀವು ಜೀವನ ಪೂರ್ತಿ. ಡಾಕ್ಟರ್ ಏನು ಹೇಳ್ತೀರಿ ಡಾಕ್ಟರ್? ಬೇರೆ ಏನೂ ಟ್ರೀಟ್ಮೆಂಟ್ ಇಲ್ವಾ ಡಾಕ್ಟರ್? ಬೇಕಿದ್ರೆ ಯಾವ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಹೇಳಿ, ಎಷ್ಟು ದುಡ್ಡು ಖರ್ಚು ಮಾಡ್ಬೇಕು ಹೇಳಿ, ಎಲ್ಲ ಮಾಡೋಕೆ ರೆಡಿ ನಾವು. ಆದರೆ ಈ ಥರ ಮಾತ್ರ ಹೇಳಿಬಿಡಿ ಡಾಕ್ಟರ್. ನೋ ಮಿಸ್ಟರ್ ಸಿದ್ಧಾಂತ್, ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ನಮ್ಮ ಕೈಲಿ ಏನೂ ಇಲ್ವೂ ಇಲ್ಲ. ನೀವು ಎಷ್ಟೇ ಡಾಕ್ಟರ್ ಕಡೆ, ಎಷ್ಟೇ ದೊಡ್ಡ ಡಾಕ್ಟರ್ ಕಡೆ, ಎಷ್ಟೇ ದೊಡ್ಡ ಹಾಸ್ಪಿಟಲ್ಗೆ ಹೋಗ್ಬೋದು, ಎಷ್ಟೇ ದುಡ್ಡು ಖರ್ಚಾದರೂ ಟ್ರೀಟ್ಮೆಂಟ್ ಒಂದೇ ಅಲ್ವಾ ಮಿಸ್ಟರ್? ಹಾಂ, ಟ್ರೀಟ್ಮೆಂಟ್ ಕೊಡೋದು ನಾವೇ ಅಲ್ವಾ? ಅದಕ್ಕೆ ಹೇಳ್ತಿರೋದು ನಿಮಗೆ. ಗರ್ಭಕೋಶಕ್ಕೆ ಬಲವಾಗಿ ಪೆಟ್ಟು ಬಿದ್ದಿದೆ, ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗಿರೋದ್ರಿಂದ ಗರ್ಭಕೋಶ ತೆಗಿಲೇಬೇಕು, ಇಲ್ಲ ಅಂದರೆ ಅವ್ರ ಜೀವ ಉಳಿಯಂಗಿಲ್ಲ. ಸೊ ಡಿಸಿಷನ್ ನಿಮ್ಮದು.
ಥಿಂಕ್ ಮಾಡಿ ಹೇಳಿ. ಇನ್ನೊಂದು 10 ಮಿನಿಟ್ಸ್ 20 ಮಿನಿಟ್ಸ್ ಟೈಮ್ ತೊಗೊಂಡು ಏನಿತ್ತು ಹೇಳಿ, ನಾವು ಇಮಿಡಿಯೇಟ್ ಆಪ್ರೇಷನ್ಗೆ ರೆಡಿ ಮಾಡ್ಕೋತೇವೆ. ಇವಾಗ ಹೇಗಿದ್ದಾರೆ ಡಾಕ್ಟರ್ ನಮ್ಮ ವೈನಿ? ಹುಷಾರಾಗಿದ್ದಾರೆ, ಆದರೆ ಅದು ಬ್ಲೀಡಿಂಗ್ ಜಾಸ್ತಿ ಆಗ್ತಿದೆ. ನಾವು ಕಂಟ್ರೋಲ್ ಮಾಡೋಕ್ಕೆ ಭಾಳ ಟ್ರೈ ಮಾಡಿದ್ವಿ, ಆಗ್ತಿಲ್ಲ, ಕಂಟ್ರೋಲ್ ಆಗ್ತಿಲ್ಲ. ದೇರ್ ಇಸ್ ಅ ಓನ್ಲಿ ವೇ, ಇದೊಂದೇ ದಾರಿ ಇರೋದು. ನೋಡಿ ವಿಚಾರ ಮಾಡಿ ಏನಿತ್ತು ನಂಗೆ ಹೇಳಿ. ಡಾಕ್ ಡಾಕ್ ಏನು ಸಿದ್ಧಾಂತ ಇದೆ? ಸಿದ್ಧಾಂತ್ ಏನಿದೆಲ್ಲ?